ನೀವು ಯಾವತ್ತನ್ನು ಯೋಚನೆ ಮಾಡಿದ್ದೀರಾ ಫ್ಯಾನು ರೆಕ್ಕೆಗಳು ಯಾಕೆ ಅಷ್ಟು ಕರ್ರಗಿರುತ್ತೆ, ಅವಾಗ ನಾವು ಕ್ಲೀನ್ ಮಾಡಬೇಕಾಗುತ್ತೆ, ಅದು ಮೇಲಿದ್ರೂ ಅಷ್ಟು ಕರ್ರಿಗೆ ಆಗುತ್ತೆ ಅಂತ ಒಂದು ಡೌಟ್ ಬಂದಿರ್ಬೋದು. ಯಾಕಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ನಾನು ಫಾಲೋ ಮಾಡಿಕೊಡಿ ಇದೇ ರೀತಿ ವೀಡಿಯೋಸ್ಗೋಸ್ಕರ. ಅದು ಹೆಂಗಂದರೆ ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ ನೋಡಿ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಗೊತ್ತಿರ್ಬೋದು, ಒಂದು ಪೆನ್ ತಗೊಂಡು ಸುಮ್ಮನೆ ಹಿಂಗೆ ರಬ್ ಮಾಡ್ತಾ ಇರ್ತೀರಿ. ರಬ್ ಮಾಡಿಬಿಟ್ಟು ನಾವು ಅದ್ರ ಮೇಲೆ ಮಡಗಿದ ತಕ್ಷಣ ಇಲ್ಲೆಲ್ಲ ಅಂಟ್ಕೊಳ್ಳುತ್ತೆ. ಈ ಫ್ರಿಕ್ಷನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸು ಹೆಂಗೆ ವರ್ಕ್ ಆಗುತ್ತೆ ಅದೇ ರೀತಿ ನಮ್ಮ ಫ್ಯಾನ್ ರೆಕ್ಕೆಗಳೇನಿರುತ್ತೆ ಇದು ಜೋರಾಗಿ ತಿರುಗುತ್ತೆ. ಇದು ನಾವು ಒಂದ್ಸರಿ ಹಿಂಗೆ ಅಂದಿದ ತಕ್ಷಣ ಇಲ್ಲಿ ಬಂದು ಎಲ್ಲ ಮೆತ್ಕೊಳ್ಳುತ್ತಂದರೆ ಅದೇ ಅದು 10 ಟೈಮ್ಸ್ ಫಾಸ್ಟರ್ ಆಗಿ ನಮ್ಮ ರೆಕ್ಕೆಗಳು ತಿರುಗ್ತಾ ಇದ್ದಾಗ ರೂಮಲ್ಲಿ ಎಷ್ಟು ಡಸ್ಟ್ ಇರುತ್ತೋ, ಡಸ್ಟು ಅದೆಲ್ಲ ಅದು ಬಂದುಬಿಟ್ಟು ರೆಕ್ಕೆಗಳಲ್ಲಿ ಬಂದು ಇದಕ್ಕೆ ಹೆಂಗೆ ಮೆತ್ಕೊಳ್ಳುತ್ತೋ ಆ ರೆಕ್ಕೆ ಕೂಡ ಸೇಮ್ ಅದೇ ರೀತಿ ಮೆತ್ಕೊಳ್ಳುತ್ತೆ. ಅದೇ ರೀತಿ ಮೆತ್ಕೊಳ್ದಾಗ ಅದು ಕರ್ರಗಾಗುತ್ತೆ.